ನಮಸ್ಕಾರ. ನಾನಿವತ್ತು ನಿಮ್ಗೊಂದು ವಾಸ್ತವ ಹೇಳಬೇಕು. ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬನು ಕೂಡ ತನಗೋಸ್ಕರನೇ ಇನ್ನೊಬ್ಬರನ್ನು ಪ್ರೀತಿ ಮಾಡೋದು. ಯಾರಪ್ಪ ಇವನು ಭಗ್ನ ಪ್ರೇಮಿ ಅಂತ ಅನ್ಕೋಬೇಡಿ. ವಿಮರ್ಶೆ ಮಾಡಿ ನೋಡಿದ್ರೆ ನಮ್ಗೆ ಅದು ಅರ್ಥ ಆಗತ್ತೆ. ಏನು ನಾವು ಪ್ರೀತಿ ಅಂತ ಈಗ ಹೇಳ್ತಿದೀವಲ್ಲ, ಅದರಲ್ಲಿ ಹೆಚ್ಚಿನದು ವ್ಯಾಪಾರನೇ ಆಗಿರುತ್ತೆ. ಹಾಗಂದ್ರೆ ಸಾಮಾನ್ಯವಾಗಿ ನಮ್ಮನ್ನು ಪ್ರೀತಿಸೋದ್ರ ಹಿಂದೆ ಯಾವ್ದಾದ್ರು ಒಂದು ಉದ್ದೇಶ ಇರುತ್ತೆ. ಅಂದ್ರೆ ನಮ್ಮಿಂದ ಅವರು ಏನನ್ನೋ ಕೆಲಸವನ್ನು ಬಯಸ್ತಾ ಇರ್ಬೋದು, ನಮ್ಮಿಂದ ಏನೋ ಕೆಲಸ ಆಗ್ಬೇಕಾಗಿರ್ಬೋದು, ಅಥವಾ ನಮ್ಮ ಹತ್ರ ಇರೋ ಒಂದು ವಸ್ತುಗೋಸ್ಕರ ಅವ್ರು ಪ್ರೀತಿ ಮಾಡ್ತಿರ್ಬೋದು, ದುಡ್ಡೋ ಅಥವಾ ಇನ್ನಿತರ ವಸ್ತುನೋ, ಅಥವಾ ಇನ್ನೊಬ್ರು ಯಾರನ್ನೋ ಪರಿಚಯ ಮಾಡಿಸ್ಕೊಳ್ಳೋಕೋಸ್ಕರ ನಮ್ಮ ಮೇಲೆ ಪ್ರೀತಿ ತೋರಿಸ್ತಾ ಇರ್ಬೋದು. ಹೀಗೆ ಯಾವ್ದಾದ್ರೂ ಒಂದು ಉದ್ದೇಶದಿಂದ ಪ್ರೀತಿ ಮಾಡ್ತಾ ಇರ್ತಾರೆ. ಹೇಗೆ ನಾವು ಭಗವಂತನ ಭಕ್ತಿ ಮಾಡ್ತೀವಲ್ಲ, ಕಷ್ಟ ನಿವಾರಣೆಗೋ ಇಷ್ಟ ಪ್ರಾಪ್ತಿಗೋ ಭಗವಂತನ ಪ್ರೀತಿ ಮಾಡೋದು ಭಕ್ತಿ ಮಾಡೋದು ಮಾಡ್ತೀವಲ್ಲ, ಆತರ ಯಾವುದೋ ಒಂದು ಉದ್ದೇಶದಿಂದ ನಮ್ಮನ್ನು ಪ್ರೀತಿ ಮಾಡ್ತಾ ಇರ್ತಾರೆ. ಇನ್ನು ಹಾಗಾದ್ರೆ ನಿಷ್ಕಾರಣವಾಗಿ ಪ್ರೀತಿ ಮಾಡೋರು ಇದಾರಲ್ಲ ಅಂತ ಅಂದ್ರೆ, ಅದರಲ್ಲೂ ಕೂಡ ಆ ಪ್ರೀತಿ ಹಿಂದೂ ಕೂಡ ಯಾವುದೋ ಒಂದು ಆಕರ್ಷಣೆ ಇರ್ಬೋದು. ನಮ್ಮ ಸೌಂದರ್ಯನೋ ಅಥವಾ ನಮ್ಮ ಹಾವಭಾವನೋ, ನಮ್ಮ ನಡವಳಿಕೆನೋ, ನಮ್ಮ ಮಾತೋ, ನಮ್ಮ ಒಂದು ಪ್ರತಿಭೆನೋ ಅಥವಾ ನಮ್ಮ ಗುಣ ನಡತೆಗಳೋ ನಮ್ಮನ್ನು ಪ್ರೀತಿ ಮಾಡೋದ್ರಿಂದ ಅವರಿಗೊಂದು ಆನಂದ ಸಿಗ್ತಾ ಇರ್ಬೋದು. ಆ ಆನಂದಕ್ಕೋಸ್ಕರ ನಮ್ಮನ್ನು ಪ್ರೀತಿ ಮಾಡ್ತಾ ಇರ್ಬೋದು. ಹಾಗಾದ್ರೆ ಪ್ರಪಂಚದಲ್ಲಿ ತಂದೆ ತಾಯಿ ಪ್ರೀತಿ ಇದೆಯಲ್ಲ, ಅದರಲ್ಲೂ ತಾಯಿ ಪ್ರೀತಿ ಇದೆಯಲ್ಲ, ಅದು ಅವ್ಯಾಜವಾದ ಪ್ರೇಮ ಅಲ್ವಾ ಅಂತ ಅಂದ್ರೆ, ತಾಯಿಗೂ ಕೂಡ ತನ್ನ ಮಗುನ ಮೇಲೆ ಒಂದು ಮಮಕಾರ ಇರುತ್ತೆ, ಒಂದು ಮೋಹ ಇರುತ್ತೆ, ಒಂದು ಆಕರ್ಷಣೆ ಇರುತ್ತೆ. ಇದೇನು ತಪ್ಪಲ್ಲ, ಇದು ಪರಮಾತ್ಮನೇ ಇಟ್ಟಿರೋದು. ಇಲ್ಲ ಅಂತಂದ್ರೆ ತಾಯಿ ಮಗು ಹಾಲೇ ಕೊಡ್ತಿರ್ಲಿಲ್ಲ ಅಥವಾ ವಾತ್ಸಲ್ಯದಿಂದ ಬೆಳೆಸ್ತಾನೆ ಇರಲಿಲ್ಲ. ಪ್ರಯೋಜನ ಮನುದ್ದೇಶ ನಮಂದೋಪಿ ಪ್ರವರ್ತನೆ. ದಡ್ಡ ಆದ್ರೂ ಕೂಡ ಯಾವುದೇ ಉದ್ದೇಶ ಇಲ್ಲದೆ ಹೋದ್ರೆ ಯಾವ ಕೆಲಸನೂ ಮಾಡ್ಲಾರ. ಅಯ್ಯೋ, ಹಾಗಾದ್ರೆ ನಮ್ಮನ್ನ ಪ್ರೀತಿ ಮಾಡೋರು, ನಿಷ್ಕಾರಣವಾಗಿ ಪ್ರೀತಿ ಮಾಡೋರು ಯಾರು ಇಲ್ವಾ? ಯಾರಾದ್ರೂ ನಮ್ಮನ್ನ ನಿಷ್ಕಾರಣವಾಗಿ ಪ್ರೀತಿ ಮಾಡಿದ್ರೆ ಪರಮಾತ್ಮನೇ ಅವ್ರ ಹೃದಯದಲ್ಲಿ ನಿಂತ್ಕೊಂಡು ಪ್ರೀತಿ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಬೇಕು. ಯಾಕೆ ಹೀಗೆ ಅಂತಂದ್ರೆ, ಎಲ್ಲರೂ ಕೂಡ ಅಪರಿಪೂರ್ಣರೇ. ಪ್ರತಿಯೊಬ್ರು ಕೂಡ ಒಂದು ಪೂರ್ಣತೆಯ ಆನಂದಕ್ಕೋಸ್ಕರ ಹುಡುಕ್ತಿರೋರು. ನಾವೇ ಅಪರಿಪೂರ್ಣರಾದ್ಮೇಲೆ ಇನ್ನೊಬ್ಬರನ್ನ ನಿಷ್ಕಾರಣವಾಗಿ ಹೇಗೆ ಪ್ರೇಮ ಮಾಡೋಕ್ ಸಾಧ್ಯ? ಹಾಗಾದ್ರೆ ಏನ್ ಮಾಡ್ಬೋದು? ಯಾರು ಪರಿಪೂರ್ಣನೋ, ಯಾರಿಗೆ ಯಾವುದರ ಅವಶ್ಯಕತೆನೂ ಇಲ್ಲದೋ ಅಂಥ ಪರಮಾತ್ಮನನ್ನ ನಾವು ಪ್ರೀತಿ ಮಾಡೋಕ್ ಕಲ್ತ್ಕೋಬೇಕು. ಅವನೇ ನಮ್ಮನ್ನ ನಮಗೋಸ್ಕರನೇ ಪ್ರೀತಿ ಮಾಡೋಕ್ ಸಾಧ್ಯ. ಹಾಗಾದ್ರೆ ನಾವೇನ್ ಮಾಡ್ಬೋದು? ನಾವು ಆ ಪರಿಪೂರ್ಣನಾದ ಪರಮಾತ್ಮನನ್ನ, ಪ್ರೀತಿಯ ಸ್ವರೂಪನಾದ ಪರಮಾತ್ಮನನ್ನ, ಹಾಗೆ ಅವನಿಂದ ಬಂದಂತ ಈ ಪ್ರಪಂಚವನ್ನ ನಿಷ್ಕಾರಣವಾಗಿ ನಾವು ಪ್ರೀತಿ ಮಾಡಕ್ ಶುರು ಮಾಡೋಣ.